ಗಿರ್ಜಾ ಅವ್ರ ಈ ಕೆಲಸ ಎಲ್ಲ ನಾನು ಮಾಡ್ತೀನಿ ಬಿಡ್ರಿ. ಅನ್ಕೊಂಡೆ ಯಾಕೋ ಇನ್ನು ಈ ಕೆಲಸನ ಮಾಡ್ತೀನಿ ಬಿಡ್ರಿ ಗಿರ್ಜಾ ಅವ್ರ ಅಂತ ಹೇಳಿ ಅನ್ನಕ ಬರ್ಲಿಲ್ಲ ಅಂತ. ತಿರ್ಕಾ ಅವ್ರ ನನಗ ಅರ್ಥ ಆಕೈತಿ. ದೊಡ್ಡ ಶ್ರೀಮಂತರ ಮನ್ಯಾಗ ಹುಟ್ಟು ಬೆಳೆದಕಿ ಇಂಥ ಕೆಲಸ ಮಾಡಾಕ ಮಜುಗರ ಪಡ್ಕೊಂತಾಳೋ ಏನೋ ಅಂತ ನಿಮ್ಗ ಅನಿಸ್ತೈತಿ. ಆದ್ರ ನನ್ನ ಮನಸ್ಸಿನಾಗ ಗಟ್ಟಿ ನಿರ್ಧಾರಕ್ಕೆ ಬಂದೇನಿ. ಯಾವ್ದಾ ಕೆಲಸ ಆಗ್ಲಿ ಹಿಂದ ಜರಂಗಿಲ್ಲ. ಒಟ್ಟ ನಾನು ಅನ್ಕೊಂಡಿದ್ದು ಸಾಧಿಸ್ತೇನೆ. ಗಿರ್ಜಾ ಅವ್ರ ಬಿಡ್ರಿ, ನಾನೆಲ್ಲ ಮಡಿಚಿಡ್ತೇನೆ. ಇರ್ಲಿ ಬಿಡ್ರಿ, ನೀವಿಟ್ರೇನೆ ನಾನಿಟ್ರೇನೆ ಎರಡು ಒಂದ. ಗಿರ್ಜಾ ಅವ್ರ ನಿಮ್ ಕೈಯಾಗ ಉಪ್ಪಿಟ್ಟು ಭಾರಿ ರುಚಿಯಾಗಿತ್ತು. ನಿಮಗಿಷ್ಟ ಆತಲ್ಲ ಅಷ್ಟ ಸಾಕ. ಗಿರ್ಜಾ ಅವ್ರ ನಾನು ಕೆಲಸ ಕೇಳಾಕ ಹೊಂಟೀನಿ. ಮಧ್ಯಾಹ್ನ ಜಲ್ದಿ ಬರಾಕ ಆಕೇತೋ ಏನಿಲ್ಲೋ ಗೊತ್ತಿಲ್ಲ. ಇಲ್ಲಂದ್ರ ಒಮ್ಮಿಕ್ಲೆ ಸಾಯಂಕಾಲನ ಬರ್ತೀನಿ. ಮಧ್ಯಾಹ್ನ ನೀವೇನಾರ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ರಿ, ಹಂಗ ಉಪವಾಸ ಕುತ್ಕೋಬೇಡ್ರಿ. ಗಿರ್ಜಾ ಅವ್ರ ನಿಮ್ಮನ್ನ ಈ ಮನ್ಯಾಗ ಒಬ್ಬರನ್ನ ಬಿಟ್ಟು ಹೋಗಾಕ ಭಾಳ ಭಯ ಆಗಾಕತ್ತೈತಿ ನನಗೆ ಮಾತು ಕೊಡ್ರಿ, ನೀವು ಯಾವ ಕೆಟ್ಟ ನಿರ್ಧಾರನೂ ಮಾಡಂಗಿಲ್ಲ ಅಂತ. ತಿರ್ಕಾವ್ರ ಅವತ್ತ ನನ್ನ ಬುದ್ಧಿಗೆ ಏನು ಮಂಕ್ ಬಡ್ದಿತ್ತೋ ಏನೋ ಅವಸರದಾಗ ಅಂತ ಕೆಟ್ಟ ನಿರ್ಧಾರ ಮಾಡಿದ್ದೆ. ಆದ್ರೆ ಈಗ ನಾನು ಅಂತ ಕೆಟ್ಟ ವಿಚಾರ ಮಾಡೋದಿಲ್ಲ. ಯಾಕಂದ್ರೆ ನಮ್ಮನ್ನ ಯಾರು ಈ ಸ್ಥಿತಿಗೆ ತಂದಾರೋ ಸಂಚು ಮಾಡಿ ಅವ್ರ ಮುಂದೆ ಮೆಟ್ಟಿ ನಿಲ್ಬೇಕನ್ನೋದು ಹಠ ನನ್ನ ಮನಸ್ಸಿನಾಗ ಹುಟ್ಟೈತಿ. ಎಲ್ರು ನಮ್ಮ ಮುಖ ನೋಡ್ವಲ್ರೆ, ನಮ್ಮ ಜೊತೆ ಮಾತಾಡ್ವಲ್ರೆ, ನಮ್ಮನ್ನ ಅವ್ರ ಮನೆಯಾಗ ಇಟ್ಕೋವಲ್ರೆ. ಅದಕ್ಕ ಅಂತ ತಪ್ಪು ನಾವ್ ಏನು ಮಾಡಿಲ್ಲ ಅಂತ ನಾವ್ ಈ ಸಮಾಜಕ್ಕೆ ತೋರಿಸ್ಬೇಕ. ಇದ ನನ್ನ ಗಟ್ಟಿ ನಿರ್ಧಾರ. ನಿಮಗ ಮಾತು ಕೊಡ್ತೀನಿ, ಯಾವ್ದ ಕಾರಣಕ್ಕೂ ನಾನು ಕೆಟ್ಟ ವಿಚಾರ ಮಾಡೋದಿಲ್ಲ. ಹಬ್ಬ ನನಗಿರೋ ಚಿಂತಿ ದೂರಾತ. ಇನ್ನು ನಾನು ಕೆಲಸ ಕೇಳಾಕ ಆರಾಮಾಗಿ ಹೋಗ್ತೀನಿ. ಸರಿ, ಹೋಗಿ ಬರ್ರಿ, ನಿಮ್ಗ ಒಳ್ಳೇದಾಗ್ಲಿ. ಗಿರ್ಜಾ ಅವ್ರ ನಾ ಹೋದ್ ಕೂಡ್ಲೆ ಕಥಾ ಹಾಕೋರಿ. ಯಾರು ಬಂದ್ರು ಕಥಾ ತೆಗಿಬೇಡ್ರಿ. ನಾ ಬಂದು ಕಿಡ್ಕ್ಯಾಗ ಒದರಿಂದ ಕಥಾ ತೆಗಿಬೇಕು. ಸರಿ. ನಾವು ನಂಬಿರುವಂತ ದೇವ್ರ ನಮ್ಮನ್ನ ಕೈ ಬಿಡೋದಿಲ್ಲ. ಇವರಿಗೆ ಒಂದ್ ಕೆಲಸ ಸಿಕ್ಬಿಟ್ರೆ ಅಷ್ಟ ಸಾಕ. ಯಾರು 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 ಅಂತ ಹೇಳ್ರಿ. ಹಿಂಗ ಕದ ತಟ್ಟಿದ್ರ ಏನ್ ತಿಳ್ಕೊಬೇಕ? ವೀಕ್ಷಕರೇ, ಈ ವಿಡಿಯೋಕ ಒಂದು ಹೈಪ್ ಮಾಡ್ರಿ. ವೀಕ್ಷಕರೇ, ಈ ವಿಡಿಯೋಕ ಒಂದು ಹೈಪ್ ಮಾಡಿ ನಮಗ ತಮ್ಮ ಸಪೋರ್ಟ್ ಅನ್ನ ಕೊಡ್ರಿ. ನಾವಿನ್ನು ಹೋಗಿ ಬರ್ತೀವಿ ಅಕ್ಕವ, ನಾವು ಹೋಗಿ ಬರ್ತೀವಿ. ಅಭಯ್ ಬಂಗಾರಿ ಪೇಡೆ ಸಂಬಂಧ ಶಟ್ಕೊಂಡಿರ? ಅಡ್ಗಿ ಮನ್ಯಾಗ ಪೇಡೆ ಬಾಕ್ಸ್ ಇಟ್ಟೇನಿ, ತಗೋ ಹೋಗ. ನಿಂಗೆ ಎಷ್ಟು ಬೇಕಷ್ಟು ತಿನ್ನ. ಪೇಡೆ ನಾ ತಿಂತೇನಿ. ಯಾಕೋ ನೀಲ ಮುಂಜಾನೆ ಎದ್ದಾಗಿಂದ ಒಂಥರ ಸಪ್ಪದಾಳ. ವೀರನ್ ಗೌಡ ಮಂದಾಕಿನಿ ಇಬ್ರು ಚಂದಿಗೆ ಇದ್ದಿದ್ರ ಇವತ್ತ ವೀರನ್ ಗೌಡನ್ ಕೈಗೆ ನಾನು ನೀಲ ರಾಖಿ ಕಟ್ತಿದ್ವಿ. ಇರವ ಒಬ್ಬ ತಮ್ಮದನ, ಆದ್ರ ನಮಗ ರಾಖಿ ಕಟ್ಟೋ ಭಾಗ್ಯ ಇಲ್ಲ. ಮದ್ವೆ ಮಾಡ್ಕೊಂಡು ತವ್ರ ಮನೆಯಿಂದ ಗಂಡನ ಮನೆಗೆ ಬಂದ್ ಕೊಡ್ಲೇನ ನನಗ ತವ್ರ ಮನೆ ಋಣ ಮುಗ್ದಂಗಾಗೈತಿ. ಅದಕ್ಕ ತಾಯಿ ಇಲ್ಲದ ತವ್ರಿಗೆ ಹೋಗ್ಬಾರ್ದು ಅಂತ ಇದಕ್ಕ ಅಂತಾರ. ಮಲ್ಲವ್ವ, ತಾಯಿ ಇಲ್ಲದ ನನ್ನ ಮಕ್ಕಳನ್ನ ತಾಯಿಗಿಂತನೂ ಹೆಚ್ಚು ಪ್ರೀತಿಯಿಂದ ನೋಡ್ಕೊಂತಿದ್ದಿ. ಆದ್ರೆ ಇವತ್ತ ನಿನ್ನ ತವ್ರ ಮನೆಗೆ ಹೋಗಿ ನಿಮ್ಮ ತಮ್ಮಗ ರಾಖಿ ಕಟ್ಟಿ ಹರಿಸಿ ಬರುವಂತ ಭಾಗ್ಯ ನಿನಗಿಲ್ಲ. ಆದ್ರೆ ಮುಂದೊಂದ್ ದಿನ ಅವರಾಗಿ ಅವರ ಬಂದ ನಿನ್ನ ತವ್ರ ಮನೆಗೆ ಕರ್ಕೊಂಡು ಹೋಗ್ತಾರ ಅಂತ ಅನ್ನೋದು ನಂಬಿಕೆ ನನಗೈತಿ. ಮಲ್ಲಿ, ಅನು, ಅಭಯ, ನೀಲ ಎಲ್ಲದರ? ಈಗ ಅನು ಮತ್ತ ನೀಲ ಸಾಲಿಗೆ ಹೋದ್ರ. ಹೋಗೇ ಬಿಟ್ರ? ನಂದು ಆ ಕಡೆ ಕೆಲಸ ಇತ್ತು, ಗಾಡಿಯಾಗ ಬಿಡ್ತಿದ್ದೆ. ಅಷ್ಟೊತ್ ಮಠ ಹೋಗೇ ಬಿಟ್ರ. ಅಭಯಗ ರಾಖಿ ಕಟ್ಟಿದ್ಲ? ಹ್ಞೂನ್ರಿ, ರಾಖಿ ಕಟ್ಟೆ ಹೋದ್ಲ. ಹೌದಾ? ಸರಿ ಆತು. ಮನೆ ಕಡೆ ಹುಷಾರಿ. ಅಭಯನ ಹೊರಗೆ ಬಿಡಬೇಡ. ಮಳಿ ಒಂದು ವಿಚಿತ್ರ ಹತ್ತೈತಿ. ಆಯ್ತು, ನಾನು ಹೋಗಿ ಬರ್ತೀನಿ. ಮುಂಜಾನಿಂದ ಮುಖ ಸಪ್ಪೈತಿ ನನಗ ಗೊತ್ತ. ಬೆಳಗ್ಗಿಂದ ಗಿರ್ಜಾ ನೆನಪು ಮಾಡ್ಕೊಂತ ಅದೆಷ್ಟು ಕಣ್ಣೀರ್ ಹಾಕ್ಯಾರೋ ಏನೋ. ಗಿರ್ಜವ್ವ ಈ ಮನೆ ಜವಾಬ್ದಾರಿ ತಗೊಂಡು ಎಲ್ಲಾನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಿದ್ಲ. ಅಷ್ಟ ಅಲ್ದ ಅಣ್ಣಂದ ಪ್ರೀತಿ ತಂಗಿ ಬೇರೆ. ಆದ್ರ ಅದೆಂತ ಕೆಟ್ಟ ಗಳಿಗಿತ್ತೋ ಏನೋ, ಏನೇನೋ ನಡೆದ ಪಾಪ ಗಿರ್ಜಾ ಈ ಮನೆಯಿಂದ ಶಾಶ್ವತವಾಗಿ ಹೊರಗೆ ಹೋಗಂಗಾತ. ಅಷ್ಟ ಅಲ್ಲ, ತಿರ್ಕಪ್ಪಣ್ಣನು
ಮಲ್ಲಿ ಮುಖ ಯಾಕ ಮುಂಜಾನಿಂದ ಸಪ್ಪೈತಿ. ಎಲ್ಲಾರು ಅಣ್ಣಗ ಅಥವಾ ತಮ್ಮಗ ರಾಖಿ ಕಟ್ಟಾಕ ತವ್ರ ಮನೆಗೆ ಹೋಗಿ ಸಂಭ್ರಮ ಪಡ್ತಾರ. ಆದ್ರ ಮಲ್ಲಿ ಮದುವೆಯಾಗಿ ಬಂದಾಗಿಂದ ತವ್ರ ಮನೆಗೆ ಹೋಗಿಲ್ಲ. ಅಷ್ಟ್ರೊಳಗ ಈ ಮಂದಾಕಿನಿ ಗದ್ಲು ಬೇರೆ. ರಾಖಿ ಕಟ್ಟಾಕ ತವ್ರ ಮನೆಗೆ ಹೋಗಿಲ್ಲ ಅಂತೇಳಿ ಮಲ್ಲಿ ಒಳಗ ಸಂಕಟ ಪಡಾಕ ಕುಂತಾಳ. ಆದ್ರ ಗಿರ್ಜಾನ ಯಾವ್ದ ಕಾರಣಕ್ಕೂ ನಾನು ಕ್ಷಮಿಸೋದಿಲ್ಲ. ನೆನಪ ಹರಿದೆ, ಇವತ್ತ ಒಂದು ಮುಖ್ಯವಾಗಿದ್ದ ಮೀಟಿಂಗ್ ಐತಿ. ಅಪ್ಪನು ಒಂದು ದಿನಾನು ಮಗಳು ಹೆಂಗದಾಳ ಅಂತ ನೋಡಕ್ ಬಂದಿಲ್ಲ. ಎಲ್ಲ ನನ್ನ ಕರ್ಮ. ವೀಕ್ಷಕರೇ, ಪ್ಲೀಸ್ ಈ ವಿಡಿಯೋಕ ಹೈಪ್ ಮಾಡ್ರಿ. ಏನಂದಿ? ಏನಿಲ್ಲ, ಈ ವಿಷಯದ ಬಗ್ಗೆ ವೀರನ್ ಗೌಡನ್ ಕೂಟ ಮಾತಾಡಿ ಏನ? ಎಲ್ಲ ಮಾತಾಡೆ ಒಂದು ನಿರ್ಧಾರ ಮಾಡಿದ್ದೆ. ಯಪ್ಪ ಏನಿಪ್ಪ ಅದ? ಅವ್ವ ನೀನು ನಿರ್ಧಾರ ಮಾಡಾಕತ್ತೀರಿ? ವೀರನ್ ಗೌಡ ಚಲೋ ಆತ ನೀನ ಬಂದಿ ಅಂದಂಗ ನಿಮ್ಮವ್ವ ಯಾರ ಅವ್ರ ಕಾಕನ ಮೊಮ್ಮಗಳು ವೈಷ್ಣವಿನ ನಿನಗ ಕೊಟ್ಟು ಮದುವೆ ಮಾಡೋ ವಿಷಯ ಹೇಳಿದ್ಲು. ಯವ್ವ ನೀ ಇನ್ನೂ ಆ ವಿಷಯನ ಮರ್ತಿಲ್ಲನ? ಏನ ವಿಷಯನ ಮರಿಬೇಕಾ? ವೀರನ್ ಗೌಡ ನಿನ್ನ ಕೇಳಿ ನೀನ ಹೂ ಅಂದಿಂದ ನಮ್ಮ ಕಾಕಾಗ ಮಾತು ಕೊಟ್ಟು ಕಳ್ಸೇನಿ. ಈ ವಾರದಾಗ ನಿನಗೂ ವೈಷ್ಣವಿಗೂ ಸಕ್ರಿ ಕಾರ್ಯ ಮಾಡಿಸ್ತೇವಿ. ಯವ್ವ ನೀನು ಉಪದ್ರಕ್ಕ ಮದುವೆ ಹಾಕೇನಿ ಅಂತ ಹೂ ಅಂದೇನ್ ನಾನು. ನಿನಗ ನಿಂತ ಕಾಲ ಮೇಲೆ ಕಾರ್ಯ ಮಾಡ್ತೇನಿ ಮದುವೆ ಮಾಡ್ತೇನೆ ಅಂದ್ರ ನಾ ಅದಕ್ಕ ತಯಾರಿಲ್ಲ. ಅಂದ್ರೆ ನೀನ ನಿನ್ನೆ ಹೇಳಿದ್ದೆಲ್ಲ ಸುಳ್ಳು ಅನ್ನಂಗಾತ. ವೀರನ್ ಗೌಡ ಹಿಂಗ ಆದ್ರ ನಾನು ಹೊಟ್ಟೆ ಬೇನೆ ಹಿಡಿದು ಸತ್ತ ಹೋಗ್ತಾನಿ. ಚೆನ್ನಿ ಹಿಂಗ್ಯಾಕ ಸಣ್ಣ ಹುಡುಗರಂಗ ಹಠ ಹಿಡಿದಿದಿ? ನಮ್ಮ ವೀರನ್ ಗೌಡಗ ಏನ ಜಗ್ಗ ವಯಸ್ಸಾಗಿ ಮಿಕ್ಕಿ ಹೊಂಟಿಲ್ಲ. ಒಂದು ಮದುವೆ ಮಾಡಿ ಸಾಕಷ್ಟು ಜೀವನಕ್ಕ ಅನುಭವಿಸ್ಯಾನವ. ಇನ್ನು ಮುಂದ ಬಹಳ ಸೂಕ್ಷ್ಮ ರೀತಿಯಿಂದ ಎಲ್ಲಾನು ಅರ್ಥಕೊಂಡು ಅವ್ನ್ ಮದ್ವಿ ಮಾಡ್ಬೇಕಂತ ನಾನು ಸಮಾಧಾನದಿಂದ ಅದೇನಿ. ಅದನ್ನ ಬಿಟ್ಟು ಏನ್ ನಿಂದಿದ? ನಿಂತ ಕಾಲ ಮೇಲೆ ಮದ್ವಿ ಮಾಡಿದ್ವಿ ಕಾರ್ಯ ಮಾಡಿದ್ವಿ ಏನ ಸಣ್ಣ ಹುಡುಗರ ಆಟ ಮಾಡಿನ? ಹೌದ್ ಬೇಯವ್ವ, ನಾನು ಮದುವೆ ಆಗಂಗಿಲ್ಲ ಅಂತ ಹೇಳಿಲ್ಲ, ಹ್ಞೂ ಅಂತ ಹೇಳೇನಿ. ಆದ್ರ ಸ್ವಲ್ಪ ಸಮಾಧಾನಲೇ ಇರ. ನಮ್ಮ ಮನಿ ತಕ್ಕಂಗ ನಿಮ್ಮನ್ನ ಚಂದಗೆ ಜೋಪಾನ ಮಾಡು ಹುಡುಗಿನ ಹುಡುಕಿ ಮದುವೆ ಹಾಕೇನಿ. ನೀವ ಜಾತಿ ಬಿಟ್ಟು ಜಾತ್ರೆಗೆ ಹೋಗ್ತೀರನಪ್ಪ ತಂದಿ ಮಗ. ನನಗ ಹೇಳ್ತೀರಿ ಬುದ್ಧಿನ? ಇಷ್ಟು ದಿನ ಆತ ಆ ಮಿಟ್ಟಕ್ಲಾಡಿ ಗಂಡ ಅಂತ ಒಂದು ದಿನಾನು ಬಂದು ಹಣಿ ಕೆಕ್ಕಿಲ್ಲ. ಆಕಿ ನೆನಪಿನಾಗ ಇವ ಹಿಂಗ ಮುದುಕಾಗಿ ಹೊಕ್ಕನ ಅಂತ ನಾನು ಒಂದು ದೇವ್ರು ಉಳಿವಲ್ರ, ಒಂದು ಸಂಬಂಧಿಕರು ಉಳಿವಲ್ರ ಕನ್ನೆ ಕೇಳಾಕ. ಇವಂದು ಒಂಥರ ಆದ್ರೆ ನಿಂದು ಒಂಥರ. ಆ ಈರಿನ ಕರ್ಕೊಂಡು ಹೊಲ್ದಾಗ ಹೋಗಿ ಅದೇನು ಕೆಲಸ ಮಾಡ್ತೀರೋ ಅದೇನು ದೇವರ ಬಲ್ಲ. ಇಬ್ರು ನಿಮ್ ಇಷ್ಟ ಬಂದಂಗ್ ಮಾಡ್ಕೊರಿ. ನನಗೂ ಕೈಕಾಲಾಗ ಶಕ್ತಿ ಇಲ್ಲ, ವಯಸ್ಸು ಹೊಂಟೈತಿ. ನಾನು ಸೊಸಿ ಕೂಟ ಚಂದಿಗೆ ಇರ್ಬೇಕು, ಮೊಮ್ಮಕ್ಕಳ ಮುಖ ನೋಡ್ಬೇಕು ಅನ್ನೋದು ನನಗೂ ಆಸೆ ಇರ್ತತಿ. ನನಗ ಈಗ ಅರ್ಥ ಆತ, ಈ ಯಾವ ಆಸೆನೂ ನೆರವೇರಂಗಿಲ್ಲ. ನಾನು ಹಿಂಗ ಸೊಸಿ ಅನ್ಕೊಂತ ಸತ್ತೋಕೇನಿ. ಮುಂದ ನಾ ಸತ್ತಿಂದ ಮನ್ಯಾಗ ಅಡಿಗೆ ಮಾಡಾಕಿಲ್ಲ ಅಂತ ಅವಾಗ ಕನ್ನೆ ನೋಡಾಕ ನಿಂದಿರ್ತೀರಿ. ಅಷ್ಟ ಆಗುದದ. ಯವ್ವ ಮಾತು ಎತ್ತಿದ್ರ ಯಾಕೆ ಸಾಯುದ ಮಾತಾಡ್ತಿ? ಯವ್ವ ನನ್ನ ಮಾತು ಕೇಳ, ಒಂದ್ ಸ್ವಲ್ಪ ದಿನ ಸುಮ್ನಿರ. ಒಂದ್ ಒಳ್ಳೆ ಹುಡುಗಿ ನೋಡಿ ನಾ ಮದುವೆ ಹಾಕೇನಿ. ಅಂದ್ರ ವೈಷ್ಣವಿ ಒಳ್ಳೆ ಹುಡುಗಿ ಅಲ್ಲ ಅಂತ ತಂದಿ ಮಗ ಹೇಳಕ್ ಕುಂತಿರುವುದಿಲ್ಲ? ಯವ್ವ ಪ್ರತಿಯೊಂದು ಮಾತಿಂದು ತಪ್ಪಪಾರ್ಥ ಮಾಡ್ಕೋಬೇಡ. ವೈಷ್ಣವಿ ಒಳ್ಳೆ ಹುಡುಗಿನ ಇರಬಹುದು, ಆದ್ರ ನಮ್ಮ ಮನೆಗೆ ತಕ್ಕಂತ ಹುಡುಗಿನ ಹುಡ್ಕೋನು. ನೋಡ್ ಚೆನ್ನಿ, ನನಗ ನಿನ್ನ ಕಡೆ ಕಳ್ಳಾಗ ಕನ್ನೆ ತಗೊಳಕ ಒಂದ್ ಚೂರು ಇಷ್ಟ ಇಲ್ಲ. ನಿನಗ ನನ್ನ ಕಡೆ ಕಳ್ಳು ಇಷ್ಟ ಇಲ್ಲ, ಅವಂಗ ಮದ್ವಿ ಮಾಡ್ಕೊಳಕ ಕಷ್ಟ. ನನಗೂ ದಿನ ಇದನ್ನ ಹೇಳಿ ಹೇಳಿ ಜೀವನ ಸಾಕಾಗೈತಿ. ಒಂದ್ ಕೆಲಸ ಮಾಡ್ರಿ, ನಮ್ ಕಾಕಾಗ ವೈಷ್ಣವಿನ ತಗೋತೇನಿ ಅಂತ ಮಾತು ಕೊಟ್ಟೇನಿ. ಇನ್ನ ನಾನು ಮಾತಿಗೆ ತಪ್ಪಿದ್ದ ಅಪವಾದ ಹೊರಕ ತಯಾರಿಲ್ಲ. ನಾ ಮಾತ್ರ ನಮ್ ಕಾಕನ ಮನ್ಯಾಗ ಹೋಗಿ ಇರ್ತೇನಿ. ತಂದಿ ಮಗ ಹೂ ಅಂತ ಒಪ್ಕೊಂಡ ಯಾವಾಗ ನಮ್ ಕಾಕನ ಮನೆಗೆ ಬಂದ ಕನ್ನೆ ಕೇಳ್ತಿರೋ ಅವಾಗ ನಾನು ಈ ಮನೆಗೆ ಬರುದು. ಯವ್ವ ನಿಂದಿರ್ಬೇ. ಲೇ ಚೆನ್ನಿ, ಇದೇನೆ ಸಣ್ಣ ಹುಡುಗರಂಗ ಹಠ? ನೀನ ಮದ್ವಿ ಮಾಡ್ಕೊಳಕ್ ಹೂ ಅಂದ್ರ ನಾ ಈ ಮನೆಗೆ ಇರುದು. ಇಲ್ಲಾರ ನಿಮ್ ದಾರಿ ನಿಮಗ, ನನ್ ದಾರಿ ನನಗ. ಯಾಕೋ ಅವ್ವ ನನ್ನ ಮಾತು ಕೇಳಂಗಿಲ್ಲ ಅನಸ್ತತಿ. ಸುಮ್ನ ನಾನ ಸೋತ್ ಬಿಟ್ರಾತ. ಇವಳ ಮಂಡ ಸುಳೆ ಮಗನ ಮಗಳಿಕಿ ಮಂಡ್ರಕೊಂಡಿ ತೊಗಲ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋಕ ಒಂದ್ ಲೈಕ್ ಮಾಡ್ರಿ, ಇಷ್ಟ ಆದ್ರೆ ಶೇರ್ ಮಾಡ್ರಿ. ಹಂಗ ಹೊಸದಾಗಿ ನೋಡುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ